ಹೊಸ ಏರ್ಪೋರ್ಟ್ಗೆ ಪರಂ ಮತ್ತು ಡಿ ಕೆ ಶಿ ಕುಸ್ತಿ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ವಾರ್ ಶುರು ಆಗಿರೋದು ಪರಮೇಶ್ವರ್ ಅವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ರಾಜಧಾನಿ ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ವಿಚಾರದಲ್ಲಿ ಆಡಳಿತ ಪಕ್ಷದ ಪ್ರಭಾವಿಗಳ ನಡುವೆ ಹಗ್ಗ ಜಗ್ಗಾಟ ಶುರುವಾಗಿದೆ. ರಾಜ್ಯದ 21 ಜಿಲ್ಲೆಗಳ ಸಂಪರ್ಕಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ತುಮಕೂರಿನಲ್ಲಿ ನೂತನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದರೆ ಒಳ್ಳೆಯದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಪಾದನೆಯ ಬೆನ್ನಲ್ಲೇ ನಮ್ಮ ಊರಿನಲ್ಲೇ ಹೊಸ ಏರ್ಪೋರ್ಟ್ ಬೇಕು ಅಂತ ಆಸೆ ನಂಗಿದೆ ಅಂತ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ನಮ್ಮ ಊರಿನಲ್ಲಿ ವಿಮಾನ ನಿಲ್ದಾಣ ಬರಬೇಕು ಅನ್ನುವ ಆಸೆ ನನಗಿದೆ, ಆದರೆ ಈ ರೀತಿ ಮಾಡೋಕ್ಕಾಗಲ್ಲ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸಾಕಷ್ಟು ರೀತಿಯ ರಿವಾಜುಗಳಿದೆ. ಬಿಡದಿ, ನೆಲಮಂಗಲ, ಸೋಲೂರು, ತುಮಕೂರು ಈ ಪೈಕಿ ಯಾವ ಜಾಗದಲ್ಲೇ ಆಗಬೇಕು ಎಂಬುದನ್ನು ತೀರ್ಮಾನ ಮಾಡುವುದು ನಮ್ಮ ಕೈಯಲ್ಲಿಲ್ಲ. ವಿಮಾನ ನಿಲ್ದಾಣ ಪ್ರಾಧಿಕಾರ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಡಿ.ಸಿ.ಎಂ ಹೇಳಿಕೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಬಿಡದಿಯಲ್ಲಿ ನಿರ್ಮಾಣ ಆದರೆ ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗ್ತದೆಯೋ ತುಮಕೂರಿನಲ್ಲಿ ನಿರ್ಮಾಣವಾದರೂ ಅಷ್ಟೇ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರವ್ರ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೋಬೇಕು, ಮತ್ತು ಜೊತೆಗೆ ಆಮೇಲೆ ಹೇಳಬೇಕಲ್ವಾ, ಡಿ ಕೆ ಶಿವಕುಮಾರ್ ಅವರ ಅವಧಿಯಲ್ಲಿ ಅಥವಾ ಪರಮೇಶ್ವರ್ ಅವರ ಅವಧಿಯಲ್ಲಿ ಏರ್ಪೋರ್ಟ್ ಒಂದು ಬಂದ್ಬಿಡ್ತು ಆ ಥರದ್ದೆಲ್ಲ ಹೇಳಬೇಕಲ್ಲ. ಇದ್ದೇ ಇರುತ್ತೆ ಕ್ರೆಡಿಟ್ ವಾರು. ಬಟ್ ಅವ್ರವ್ರ ನಡುವೆ ಆಗ್ತಾ ಇರೋದು ಒಂದು ರೀತಿಯಾಗಿ ಚರ್ಚೆಗೆ ಕಾರಣವಾಗಿದೆ.